ಪ್ರತಿನಿಧಿ ಇದ್ರು. ಏನ್ರಿ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ? ಅದನ್ನ ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ. ಇಂಥ ಹಗರಣ ಆದ್ರೆ ಏನು ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ? ಅತೀಕ್ ಅವ್ರು ಏನು ಮಾಡ್ತಾ ಇದ್ರು? ಅದೇ ರೀತಿ ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವ್ರು ಏನು ಮಾಡ್ತಾ ಇದ್ರು? ಎಲ್ಲ ನೀವೇ ಇದೀರಿ. ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ನಿಗಮದಾಗ ಅದಾರ ಅದು MDಗಳು ಅದೇ ಜಾತಿಯವ್ರು ಅದಾರ. ಯಾಕೆ ಆ ಜಾತಿಯವರು ಮಾಡ್ತಾರೆ? ಆ ಸಮಾಜದ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ IAS ಆಗಿರ್ತಾನೆ, ಒಬ್ಬ KS ಆಗಿರ್ತಾನೆ. ಆ ಸಮಾಜದ ನೋವುಗಳು ಗುರುತಿರ್ತಾವ ಅಂತ ಹೇಳಿ ಅದೇ ಸಮಾಜದಲ್ಲಿ MD ಮಾಡ್ತಾನೆ. ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರು ಮುಖ್ಯಮಂತ್ರಿ ಲಿಂಗಾಯತರು ಇದ್ದಂದ್ರೆ ಒಕ್ಕಲಿಗರು ಇದ್ದಂದ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತ ವಿರೋಧಿ, ಲಿಂಗಾಯತರು ಅವ್ರ ವಿರೋಧಿ ಕುಡಿದು ಕುಪ್ಪಳಿಸ್ತಿದ್ರು. ಎಂದೂ ಸಂವಿಧಾನ ಬಗ್ಗೆ ಒಂದೆರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ. ಅದನ್ನೇ ತಗೊಂಡು ಬುಕ್ಕ ಹಿಡ್ಕೊಂಡು ಅಡ್ಡಾಡ್ತೀರಿ ಇಡೀ ದೇಶ ತುಂಬ. ಸಂವಿಧಾನದಾಗ ಎಷ್ಟು ಪೇಜ್ ಅದ ಗೊತ್ತಿಲ್ಲ, ಎಷ್ಟು ಅನುಚ್ಛೇದ ಅದ ನಾವು ಗೊತ್ತಿಲ್ಲ, ಎಷ್ಟು ಅಮೆಂಡ್ಮೆಂಟ್ ಆಗ್ಯಾವ. 83 ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ. ಈಗ ಯಾಕದ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯ್ತು ಅನ್ನೋಂಥಕ್ಕಿಂತ ನಾ ಇಷ್ಟೇ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು. ಬರೀ ಒಂದು ಹೋಟ್ ಅಂಬರೀಷ್ ಅವ್ರನ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು. ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ. ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತು ಏನಾಗ್ತಾಯಿದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡಿಲಾಕತ್ತೈತಿ. ಇಲ್ಲೆಲ್ಲ ಈ ಕಡೆಯಿಂದಲ್ಲ, ಅಲ್ಲಿ ಚರ್ಚೆ ಇದೇ ಚರ್ಚೆ. ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ, ಕೊಂಡ್ರವ್ರೆ. ಆಯ್ತು, ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಲಾ ಆನ್ ರೆಕಾರ್ಡ್. ನಿಮ್ದು ರೆಕಾರ್ಡ್ ಬರ್ತೈತೆ, ಇದೊಂದು ಸ್ವಲ್ಪ ದಿವಸ ತಡ್ರಿ, ಗೊತ್ತಿದೆ ನಿಮ್ಮ ರೆಕಾರ್ಡು. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ? ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿ ಒಳಗಿನವ್ರ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವ್ರು. ಇರ್ರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರಬೇಕು. ಹೌದಾ, ಹುಲಿ ಹತ್ತಿದ್ರು. ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಈಗ ಸಬ್ಜೆಕ್ಟ್ ಮಾತಾಡಿ. ಇವತ್ತು ಸಬ್ಜೆಕ್ಟೇ ಮಾತಾಡ ಮತ್ತೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವರೇ ನನಗೆ ಗುದ್ದಲಾಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಆಮೇಲೆ ಎದ್ದು ನಿಂತು ಮಾತಾಡ್ರಿ. ನೋಡ್ರಿ ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಆಯ್ತಲ್ಲ, ಅದು ನಾಲ್ಕು ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಏನ್ ಮಾತಾಡೋದು, ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡಿರಿ, ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದು ಇಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13,25,00,000 ರೂಪಾಯಿ ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿ ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ
ಅದು ಹಾಗೆ ನಿಮ್ಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ, ಈ ಸಬ್ಜೆಕ್ಟ್ ಚೇಂಜ್ ಮಾಡ್ತಿದ್ದೀರಿ. ಇಲ್ಲಿ ಶಾರ್ಟ್ ಸರ್ಕಿಟ್ ಆದ್ರೆ ಯಾರು ಮಾತಾಡೋದು? ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಈಗ ಇದರ ಬಗ್ಗೆ ಏನ್ ಮಾತಾಡ್ಬೇಕು ಹೇಳಿ. ನಮ್ಮ ವಿರೋಧ ಅಧ್ಯಕ್ಷರೇ, ನಾಯಕರು ಹೇಳಿದ್ರಲ್ಲ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ನೋ ಪಾಯಿಂಟ್ ಆಫ್ ಆರ್ಡರ್. ಒಂದು ನಿಮಿಷ, ಇಲ್ಲ ನೋ ನೋ ನೋ, ಈ ಪಾಯಿಂಟ್ ಆಫ್ ಆರ್ಡರ್ ನಾಟಕ Point of order. ಆಯ್ತು, ನನ್ನ ಆಯ್ತು, ನೆಕ್ಸ್ಟ್ ಶಾರದಾ ಬಗ್ಗೆ ನಾಯಕ್. ಆಯ್ತು, ಕೂತ್ಕೊಳ್ಳಿ ಸ್ವಲ್ಪ. ಆಯ್ತು, ಮಾತಾಡಾಯ್ತು, ಮುಗಿತ. ಮಾಡಬೇಕು. ನಾ ಇವತ್ತು ಹೇಳ್ತಾ ಇದ್ದೀನಿ, ನೀವು ನಮಗೆ ಅವ್ರನ್ನ ಕೇಳೋದಿಲ್ಲ, ಕೇಳಕ್ಕಾಗೋದಿಲ್ಲ. ಅವರು ಅಧ್ಯಕ್ಷರೇ, ಇವತ್ತು ನೀವು ಹಿರಿಯ ಸದಸ್ಯರಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಸ್ವಾಮಿ ಅವರು ಏನ್ ಮಾತಾಡಿದ್ರು? ಎಲ್ಲ ನಿಗಮ ಮಾತಾಡಿದ್ರು. ಆಯ್ತು, ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಒಂದ್ ಸೆಕೆಂಡ್. ನೀವು ಹಿರಿಯ ಸದಸ್ಯರಿದ್ದೀರಿ, ನೋಡ್ರಿ ಇನ್ನೊಂದು ಆಯ್ತು. ಎತ್ತದವ್ರೆ ಒಂದ್ ಸೆಕೆಂಡ್ ಇಲ್ಲಿ ತಾವು ಕೇಳಿ. ಈಗ ಒಂದ್ ಸೆಕೆಂಡ್ ತಾವು ಕೇಳಿ. ಬಾಕಿಯಲ್ಲಿ 5,044 ಒಂದ್ ಸೆಕೆಂಡ್. 26 ಕೋಟಿ ನಿವ್ವಳ ವ್ಯತ್ಯಾಸ. ನಿವ್ವಳ ಹೇಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನಾಡಗೌಡ ಪಾಟೀಲ್ ಮತ್ ಆಯ್ತು. ರಾಯರೆಡ್ಡಿ ಅವ್ರು ತಾವು ಕೂತ್ಕೊಳ್ಳಿ. ರಾಯರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ರಾಯರೆಡ್ಡಿ ಅವ್ರೆ, ರಾಯರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ಳಿ. ಫಸ್ಟ್ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮಿತ್ರರು ಏನೋ ಹೇಳ್ತಾರೆ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಅವ್ರು ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ. ನೋಡಿ ಅಧ್ಯಕ್ಷರೇ, ಯಾವುದೇ ಅವರು ಪಕ್ಷವನ್ನ ಸದನದ ಹಿರಿಯ ಮಾತಾಡ್ತಾ ಸದಸ್ಯರು. ಇಲ್ಲ. ಸೆಕೆಂಡ್. ಯಾವ್ರಿಗೆ ಅವರಿಂದ ಅನ್ಯಾಯ ಇದನ್ನ ಆಗಿದೆ? ಅಪೇಕ್ಷೆ ಮಾಡಿರಲಿಲ್ಲ. ಯಾವ ನಿಗಮ ಮಂಡಳಿಯಲ್ಲಿ ಒಬ್ಬ ಲೂಟಿ ಆಗ್ತಾ ಒಂದ್ ಇದೆ? ಸೆಕೆಂಡ್. ಸಚಿವನ ಬಗ್ಗೆ ಹಣ ವರ್ಗಾವಣೆ ಹಂಗಾಗಿದೆ, ದಾಖಲೆ ನೋಟಿಸ್ ಇದೆ ಕೊಡದೇನೆ ಇಲ್ಲಿ. ಅವನ ಹೆಸರಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಾ ಇಲ್ಲ. ನೀವೇನಪ್ಪಾ ಅಂತಂದ್ರೆ ಈ ಮಾಡಿದಾನೆ ಅನ್ನುವಂಥದ್ದು ಅಪಾದನೆ ಮಾಡ್ತಕ್ಕಂಥದ್ದು ಅಪೇಕ್ಷೆ ಸರಿಯಲ್ಲ. ಬ್ಯಾಂಕಿನಿಂದ ಬಿಜಾಪುರ DCC ಇದು ಬ್ಯಾಂಕಿಗೆ ನಮ್ಮ ವರ್ಗಾವಣೆ ನಿಯಮಗಳಲ್ಲಿ ಆಗ್ತದೆ. ನಿಮ್ಮ ಫೈನಾನ್ಸ್ ಉಲ್ಲೇಖ ಅಪ್ರೂವಲ್ ಆಗಿದೆ. ಇಲ್ಲ. ದಯವಿಟ್ಟು ಅದನ್ನ ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ. ಹಿಂತೆಗೆದುಕೊಳ್ಬೇಕು. ಆಮೇಲೆ ನೀವು ಯಾವುದೇ ಕಡತದಿಂದ ಡೆಪಾಸಿಟ್ ತೆಗೆದುಹಾಕ್ಬೇಕು. ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು. ಆಯ್ತು, ಕಂಟಿನ್ಯೂ ಮಾಡಿ. ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕು ಅಂತ ಹೇಳಿ ಅವಾಗ ಟೆಂಡರ್ ಕರಿಬೇಕು. ಎಲ್ಲ ನ್ಯಾಷನಲೈಸ್ ಬ್ಯಾಂಕಿನ ಓಕೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂಥ ಡಿಪಾಸಿಟ್ಟು ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ. ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ನೆನ್ಕರಿಗೆ ಹಾಕ್ರಿ. ನಿಮ್ಗೆ SIT ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಬೋಯಿ ನಿಗಮನೂ ಹಾಕ್ರಿ. ಹಾಂ, ಎಲ್ಲ ಗುರ್ತೈತ್ರಿ. ಕೋಆಪರೇಟಿವ್ ಯಾರು ಕೋಆಪರೇಟಿವ್ ಎಟ್ಟೆಟ್ ಮಹಾನ್ ಈಗ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರಲ್ಲ ಯಾರು? ಕೋಆಪರೇಷನ್ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರ ನಿಮ್ಮವ್ರೆ ರಾಯರೆಡ್ಡಿ ಸಾಹೇಬ್ರೆ. ನಾನು ಹೇಳ್ತಾ ಇರೋದು ಇದು ಕೋಆಪರೇಟಿವ್ ಅಂಡ್ ಕೋಆಪರೇಷನ್. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ. ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವ್ರ ಜೀವನ ಹೆಂಗ್ ಮಾಡ್ತಾರ ಅಂತ ನೋಡ್ತಾ ಇದ್ದೀವಿ. ಓಕೆ. ಅವರ ಓಣಿಗೆ ಹೋದಾಗ, ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ. ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ CM ಅವ್ರು ಏನೋ ಒಂದು 1 ಲಕ್ಷ ಅಷ್ಟಕ್ಕೆ ಇದು ಮನೆಗಳು ಇದು ಮಾಡಬೇಕು ಅಂತ ಇನ್ನೂ ನಿರ್ಣಯ ತೊಗೊಂಡಾರ ನಾ ಕೇಳಿದೆ. ಭಾಳ ಒಳ್ಳೆ ನಿರ್ಣಯ. ಇವತ್ತು ಅಯ್ಯೋ 1 ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು SC ST ಜನಾಂಗದವ್ರಿಗೆ, ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂಥ ಕೆಲಸ ಮಾಡಿ. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರ ಲೂಟಿ ಮಾಡೋರು ಅದೇ ರೀ, ಸಾಕಾಗೋದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು 4,000 ಹಗರಣ. ಇದಕ್ಕೆ ಮಾತಾಡಿ ಅಲ್ಲ. ಅದೇ ಹೇಳಕತ್ತೀರಿ. 187 ಏನ್ ಮಾಡ್ಬೇಕು? ಕರೆಕ್ಟ್ ಏನ್ ಮಾಡ್ಬೇಕು ಈಗ? 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡಕ್ಕಾಗ್ತದೆ. ಓಕೆ. ಅವರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ ರಾಜಕಾರಣಿಗಳು. ಓಕೆ. ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲನೂ ನಮ್ಮ ಆತ್ಮಸಾಕ್ಷಿನೇ ಬೇಕು. ಬಡವ್ರ ರೊಕ್ಕ ತಿಂದರೆ, ದೀನ ದಲಿತ ರೊಕ್ಕ ತಿಂದರೆ ದೇವರು